ಮತ್ತೊಂದು ಇಂಟ್ರೆಸ್ಟಿಂಗ್ ಅನ್ಸಿದೇನಂದ್ರೆ ವಿಜಯಲಕ್ಷ್ಮಿ ಅವರ ಫಸ್ಟ್ ಇಂಟರ್ವ್ಯೂ ನೀವು ಮಾಡಿದ್ದು. ಅಂದ್ರೆ ಎಲ್ಲರೂ ಕಾಯ್ತಿದ್ರು ಅವ್ರು ಯಾವಾಗ ಮಾತಾಡ್ತಾರೆ ಅಂತ. ಫಾರ್ ದ ಫಸ್ಟ್ ಟೈಮ್ ಡೆವಿಲ್ ಸಿನಿಮಾ ರಿಲೀಸ್ ಆದ ಬಹಿರಂಗವಾಗಿ ಅವ್ರು ಎಲ್ಲೇ ಕಾಣಿಸ್ಕೊಂಡ್ರು, ಫಸ್ಟ್ ಟೈಮ್ ಸಾರ್ವಜನಿಕವಾಗಿ ಕಾಣಿಸ್ಕೊಂಡ್ರು, ಜೊತೆಗೆ ಸಿನಿಮಾ ಬಗ್ಗೆ ಪ್ರಚಾರ ಮಾಡಿದ್ರು, ಸಿನಿಮಾದ ಇಂಟರ್ವ್ಯೂ ಕೊಟ್ರು. ಆಕ್ಚುಲಿ ವಿ ವರ್ ವೈಟಿಂಗ್ ಆಯ್ತಾ ಸಿಗುತ್ತೇನೋ ಕೊಡ್ತಾರೇನೋ ಅಂತ. ಬಟ್ ನೀವು ಚಾನ್ಸ್ ನ ತಗೊಂಡ್ಬಿಟ್ರಿ, ಬಟ್ ತಿಂದಾಕ್ಬಿಟ್ರಿ ನೀವು ಇಂಟರ್ವ್ಯೂನ. ದಟ್ಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ನನ್ಗೆ ಅದೇ ಹೇಳ್ದೆ ಅಲ್ಲ, ಅದು ಒಂದಿದೆ ನನ್ನೊಳಗೆ ಅಂತ ಗೊತ್ತಿರ್ಲಿಲ್ಲ. ಇಂಟರ್ವ್ಯೂ ಕೂಡ ಮಾಡ್ಬೋದು ನನ್ಗೆ ಅಂತ ಗೊತ್ತಿರ್ಲಿಲ್ಲ. ಕಾಂಪಿಟೇಷನ್ ಯಾವ್ಯಾವ್ದ್ರಲ್ಲೋ ತಗೊಂಡಿದೀವಿ, ಬಟ್ ಈಗ ಮತ್ತೆ ನಮ್ ಜಾಗಕ್ಕೆ ಕೂತ್ಕೊಳ್ತಿದೆ. ಇಟ್ಸ್ ಓಕೆ. ಬಟ್ ಹೇಗೆ ಅನಿಸ್ತಾ, ಚಾಲೆಂಜಿಂಗ್ ಅನಿಸ್ತಾ ನಿಮಗೆ ಒಂದು ಇಂಟರ್ವ್ಯೂ ಅಂತ? ಯಾಕಂದ್ರೆ ಫಾರ್ ದ ಫಸ್ಟ್ ಟೈಮ್ ಇತ್ತು. ನಾವ್ ರ್ಯಾಂಡಮ್ ಕಾನ್ವರ್ಸೇಷನ್ ಅನಿಸ್ತು ನನ್ಗೆ ಮೋರ್ ದನ್ ಇಂಟರ್ವ್ಯೂ. ಇಟ್ ವಾಸ್ ಲೈಕ್ ಅವ್ರ ಮನ್ಸಲ್ಲಿರೋದನ್ನ ಏನೋ ಡೈರೆಕ್ಟ್ ಆಗಿ ಹೇಳೋ ತರ ಕಾನ್ವರ್ಸೇಷನ್. ಒಂದ್ ಕುತ್ಕೊಂಡು ನಿಮ್ ಕ್ಲೋಸ್ ಸರ್ಕಲ್ ಜೊತೆ ಕುತ್ಕೊಂಡು ಮಾತಾಡ್ದಂಗ ಅನಿಸ್ತಾ ಇತ್ತು. ವಾಟ್ ಎವರ್ ಅವ್ರ ಜೆನ್ಯೂನ್ ಆಗಿ ಹೇಳ್ದಂಗಿತ್ತು. ಸೊ ನಾನು ಕೂಡ ಅದನ್ನ ರಾದರ್ ದನ್ ತುಂಬಾ ಕ್ವೆಶನ್ ಮಾಡೋದ್ಕಿಂತ ಕನೆಕ್ಟಿವಿಟಿ ಸ್ವಲ್ಪ ಹೆಂಗ್ ಕನೆಕ್ಟ್ ಆಗ್ತಾ ಇತ್ತು ಗೊತ್ತಾ, ಆ ತರ ಕ್ವೆಶನ್ಸ್ ನ ಕೇಳ್ತಾ ಇದ್ದೆ. ಸೊ ಇಟ್ ವಾಸ್ ಲೈಕ್ ನನಗೂ ಏನ್ ಹೇಳಿಲ್ಲ ಅವರು. ತುಂಬಾ ಓಡ್ಬಿಡ್ತು ಪ್ರೋಮೋ ಯಾವಾಗ ರಿಲೀಸ್ ಮಾಡಿದ್ವಿ. ನಾವ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ವಿ ಥಾಟ್ ಇಟ್ಸ್ ಇವಾಗ ದರ್ಶನ್ ಸರ್ ವಾಯ್ಸ್ ಮ್ಯಾಮ್ ವಿಜಿ ಮ್ಯಾಮ್ ಆಗಿರೋದ್ರಿಂದ, ಅಕ್ಕ ಆಗಿರೋದ್ರಿಂದ, ಶಿ ಹ್ಯಾಸ್ ಟು ಕಮ್ ಔಟ್ ಅಂಡ್ ಸೇ ಸಮಥಿಂಗ್ ಫಾರ್ ಅವರ್ ಫ್ಯಾನ್ಸ್ ಅಲ್ವಾ. ಇವಾಗ ದರ್ಶನ್ ಸರ್ನ ಇವಾಗ ಅವ್ರ ಅನುಪಸ್ಥಿತಿಲಿ ಅಕ್ಕ ಇರೋದ್ರಿಂದ ಅವ್ರ ವಾಯ್ಸ್, ಅವ್ರ ಇಮೇಜ್ ಎಲ್ಲ ಅಕ್ಕ ಆಗಿದ್ದಾರೆ. ಸೊ ಅವ್ರು ಅಡ್ರೆಸ್ ಮಾಡ್ಲೇಬೇಕಾಗಿತ್ತು ಅವ್ರ ಫ್ಯಾನ್ಸ್ನ. ಸೊ ಆದ್ರಿಂದ ಅವರು ಕೂತು ಎಲ್ಲ ಡಿಸೈಡ್ ಮಾಡಿ, ಇಲ್ಲ ಮಾತಾಡೋಣ ಫ್ಯಾನ್ಸ್ಗೂ ಏನೇನ್ ನಡೀತಿದೆ ಅಂತ ಎಲ್ಲ ತಿಳ್ಸೋಣ, ಮಾತಾಡೋಣ ಅಂತ ಕೇಳಿದ್ರೆ. ಸೊ ದಟ್ಸ್ ಹೌ ಇಟ್ ಕೇಮ್ ಅಪ್. ಅವ್ರ ಯಾವ ಆನ್ಸರ್ ನಿಮ್ಗೆ ತುಂಬಾ ಕ್ರೇಜಿ ಅನ್ಸ್ತು? ಎಲ್ಲದು ಶಿ ವಾಸ್ ವೆರಿ ಸ್ಪಾಂಟೇನಿಯಸ್. ಸೊ ಎಲ್ಲದು ಅಂದ್ರೆ ನೆಗೆಟಿವ್ ಕಾಮೆಂಟ್ಸ್ ನಾನು ತಲೆ ಕೆಡ್ಸ್ಕೊಳಲ್ಲ ಅಂತ ಹೇಳಿದ್ರು, ಜೊತೆಗೆ ಫ್ಯಾನ್ಸ್ ಲೈಕ್ ಇಲ್ಲಿಟ್ರೇಟ್ ಅನ್ನೋಂತ ಒಂದು ಅನ್ಎಜುಕೇಟೆಡ್ ಅನ್ನೋಂತ ಹೇಳಿದಕ್ಕೂ ಅವರು ಕೊಟ್ಟಂತಹ ಒಂದು ಕೌಂಟರ್ ಇರ್ಬೋದು. ಹೌದು, ಅದು ವೈರಲ್ ಆಯ್ತು. ಅದೇ ಎಲ್ಲದಕ್ಕೂ ಶಿ ವಾಸ್ ವೆರಿ ಸ್ಪಾಂಟೇನಿಯಸ್. ಮನ್ಸಿಂದ ಮಾತಾಡಿದ್ದಾರೆ, ಖುಷಿಯಾಗಿ ಮಾತಾಡಿದ್ದಾರೆ. ಸೊ ವಿ ವರ್ ಆಲ್ ಹ್ಯಾಪಿ ಡೂಯಿಂಗ್ ದಟ್. ಅವ್ರ ಜೊತೆಗೆ ಕಂಟಿನ್ಯೂಸ್ ಇದ್ರಿ ಅನ್ಸುತ್ತೆ, ಯಾಕಂದ್ರೆ ಜರ್ನಿ ವಾಸ್ ದರ್ಶನ್ ಸರ್ ಬದಲು ಅಕ್ಕ ವಾಸ್ ದೇರ್. ಸೊ ಅವ್ರು ಆ ರೆಸ್ಪಾನ್ಸಿಬಿಲಿಟಿನ ಅಕ್ಕ ಹೊತ್ಕೊಂಡಿದ್ರು. ಸೊ ಅವ್ರ ಜೊತೆ ದಟ್ ಜರ್ನಿ ವಾಸ್ ಇಟ್ ವಾಸ್ ಅಮೇಜಿಂಗ್. ಇನ್ನೊಂದು ಇಂಡಸ್ಟ್ರಿಯಲ್ಲಿ 6 ಅಕ್ಷರದಿಂದ ಯಾರ್ಯಾರು ಬರ್ತಾರೆ ಎಲ್ಲ ಲಕ್ಕಿ ಹೀರೋಯಿನ್ಸ್. ಅದ್ರಲ್ಲೂ ಸಹ ರಚನಾ ರೈ, ರಚಿತಾ ರಾಮ್, ರಮ್ಯಾ, ರಕ್ಷಿತಾ, ರಾಗಿಣಿ, ಲಿಸ್ಟ್ ಔಟ್ ಮಾಡ್ತಾ ಹೋದ್ರೆ 6 ಬಂದಂತವ್ರು ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್ಸ್. ಸೊ ನೀವು ಕೂಡ ರಚನಾ ರೈ, ದರ್ಶನ್ ಅವ್ರ ಜೊತೆಗೆ ಬಂದಿದ್ದು. ಸೊ ಈ 6 ಅಕ್ಷರದ ಬಗ್ಗೆ ನಿಮ್ಗೆ ಯಾರಾದ್ರೂ ಹೇಳಿದಾರಾ, ಮಾತಾಡಿದಾರಾ? ಹೇಳಿದ್ದಾರೆ, ತುಂಬಾ ಜನ ಹೇಳಿದ್ದಾರೆ. ಆರ್ ಇಸ್ ಅ ಲಕ್ ಫ್ಯಾಕ್ಟರ್ ಅಂತ. ರಾಜ್ಕುಮಾರ್ ಸರ್ ಇಂದ ಹಿಡಿದು ಅಲ್ಲಿಂದ ತಗೊಂಡ್ ಬಂದ್ರು ಆರ್ ನಮ್ ಇಂಡಸ್ಟ್ರಿಗೆ ಆಗ್ ಬರತ್ತೆ ಅಂತ ಏನೋ ಅದೊಂದು ವಾಡಿಕೆನೋ ಗೊತ್ತಿಲ್ಲ. ಬಟ್ ನನ್ಗೇನೋ ಗೊತ್ತಿಲ್ಲ, ಅದೃಷ್ಟನೋ ಅಥವಾ ಯಾವ ಅಜ್ಜಿ ಪುಣ್ಯ ಮಾಡಿದಿನೋ ಗೊತ್ತಿಲ್ಲ. ಫಸ್ಟ್ ಓಪನಿಂಗ್ ನನ್ಗೆ ದರ್ಶನ್ ಸರ್ ಜೊತೆ ಈ ತರ ಒಂದು ದೊಡ್ಡ ಅವಕಾಶ ಸಿಕ್ತು. ಅಂಡ್ ಅವ್ರ ಫ್ಯಾನ್ ಬೇಸ್ ಆತರ ಒಂದ್ ಸಮುದ್ರ ಅಷ್ಟಿರುವಂತ ಒಂದು ಫ್ಯಾನ್ ಬೇಸ್ ಅಲ್ಲಿ ನಾನ್ ಲಾಂಚ್ ಆಗ್ತಾ ಇದ್ದೀನಿ. ಸೊ ಐ ಆಮ್ ಹ್ಯಾಪಿ. ಐ ಡೋಂಟ್ ನೋ ಇಫ್ ಇಟ್ಸ್ ಲಕ್ ಆರ್ ಡೆಫಿನೆಟ್ಲಿ ನಾನು ಹಾರ್ಡ್ ವರ್ಕ್ ಕೂಡ ಇದೆ. ಬಟ್ ಲಕ್ ಫ್ಯಾಕ್ಟರ್ ಕೂಡ ಇದೆ ಅನ್ಸುತ್ತೆ. ರಚನಾ ಅನ್ನೋದು ನಿಮ್ಮ ಮೂಲ ಹೆಸರು? ನೋ, ಮೂಲ ಹೆಸರೇ, ಜಾತಕದ ಹೆಸರೇ. ಬಟ್ ನನ್ನನ್ನ ಶ್ರಾವ್ಯ ಅಂತಾನು ಕರಿತಾ ಇದ್ರು ಊರಲ್ಲಿ. ನನ್ನ ಕಾಲೇಜಲ್ಲೆಲ್ಲ ಇಟ್ ವಾಸ್ ಶ್ರಾವ್ಯ. ದಟ್ ವಾಸ್ ಮೈ ಅಮ್ಮ ಇಟ್ಟಿರೋ ಹೆಸರು. ಬಟ್ ಜಾತಕದ ಹೆಸರು ಇಟ್ಸ್ ರಾ. ಸೊ ರಚನಾ. ಈ ವಿಜಯಲಕ್ಷ್ಮಿ ಮ್ಯಾಮ್ ಏನಾದ್ರು ನಿಮಗೆ ಪರ್ಸನಲ್ ಕಾಂಪ್ಲಿಮೆಂಟ್ ಇರ್ಬೋದು ಸಿನಿಮಾ ನೋಡಿದ್ಮೇಲೆ ಏನ್ ಕೊಟ್ಟಿದ್ದಾರೆ? ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ಯಾ. ದಟ್ಸ್ ಅ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಫಾರ್ ಅನ್ ಆಕ್ಟರ್ ಅಲ್ವಾ. ಅದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟ್ ಇನ್ನೇನ್ ಬೇಕು? ನಾನು ಆಕ್ಟಿಂಗ್ ನ ಜನ ನೋಡಿ ಮೆಚ್ತಾ ಇದಾರೆ ಅಂದಾಗ ಅದೇ ಸಾರ್ಥಕತೆ ನನ್ಗೆ. ಅದೇ ಒಂದು ದೊಡ್ಡ ಕಾಂಪ್ಲಿಮೆಂಟ್. ಶಿ ವಾಸ್ ವೆರಿ ಹ್ಯಾಪಿ ವಿತ್ ಮ್ಯಾನ್. ಇನ್ಫ್ಯಾಕ್ಟ್ ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ರಿಗಾರ್ಡಿಂಗ್ ದ ಆಕ್ಟಿಂಗ್. ಐ ಡಿಡ್ ಮೈ ಜಾಬ್ ಅಂತ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದೀನಿ ಅಂತ. ಐ ವಾಸ್ ಹ್ಯಾಪಿ ದಟ್ ಅದಷ್ಟು ನಾನು ಕಷ್ಟಪಟ್ಟಿರೋದೇ ಅದಕ್ಕೆ, ಜನರಿಗೆ ಇಷ್ಟ ಆಗ್ಲಿ, ಅಪ್ರಿಶಿಯೇಟ್ ಮಾಡ್ಲಿ ಅಂತ. ಐ ವಾಸ್ ಸೂಪರ್ ಹ್ಯಾಪಿ ದಟ್ ಐ ಗಾಟ್ ಇಟ್. ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಕೂಡ ಮಾಡ್ತಾ ಇದ್ದೀರಾ, ಬೇರೆ ಚಿತ್ರರಂಗಕ್ಕೂ ಹೋಗ್ತಾ ಇದ್ದೀರಾ. ರಚನಾ ಅವರೇ ಏನ್ ಸಮಾಚಾರ ನಿಮ್ದು? ಮಾಡ್ಬೇಕಲ್ಲ ಮಾತ್ರ ಹೊಟ್ಟೆ ಪಾಡು. ಒಳ್ಳೊಳ್ಳೆ ಕತೆಗಳು ಬರ್ತಾ ಇದೆ. ಅರ್ಜೆಂಟ್ ಯಾವ್ದಕ್ಕೂ ಮಾಡ್ತಾ ಇಲ್ಲ. ನಿಧಾನಕ್ಕೆ ಐ ಪಿಕ್ ನನ್ಗೆ ಯಾವ್ದು ಮಾಡ್ಬೇಕು ಅನ್ಸುತ್ತೆ, ನನ್ಗೆ ಸೂಕ್ತವಾದಂತದ್ದು ಮುಂದೆದು ಖಂಡಿತವಾಗ್ಲೂ. ಕನ್ನಡದಲ್ಲಿ ನೆಕ್ಸ್ಟ್ ಯಾವ್ದು ಮಾಡ್ತಾ ಇದ್ದೀರಾ? ಸರ್ಪ್ರೈಸ್ ಸದ್ಯದಲ್ಲೇ ಇಲ್ಲ ಕನ್ನಡದಲ್ಲೇ. ಫಸ್ಟ್ ಡೆಫಿನೆಟ್ಲಿ ಕನ್ನಡ. ಅವಕಾಶಗಳು ಬಂದ್ರೆ ಸೊ ಪರಭಾಷೆಯಲ್ಲಿ ನಿತಿನ್ ಅವ್ರ ಜೊತೆ ಆಕ್ಟ್ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ವಿ. ಹೌದಾ? ಬಾರಿ ಇದಾರೆ. ಹೌದಾ? ಅಲ್ಲ, ಹೀರೋಯಿನ್ ಅಂತ ಹೇಳೋದಕ್ಕೂ ನೀವು ಸಸ್ಪೆನ್ಸ್
ಎಲ್ಲ ಮಾಡೋದು yes ಸೊ ಸ್ಮಾರ್ಟ್ ಅಲ್ಲ ನೀವು yes yeah ಏನು ಹೇಳೋದಿಲ್ಲ ನೀವು ಪರಮೇಶ ಸಿನಿಮಾ ಬಗ್ಗೆ ಇಲ್ಲ ಪ್ರೊಡಕ್ಷನ್ ಹೌಸ್ ಇಂದಾನೆ ಅನೌನ್ಸ್ ಆದ್ರೆ ಅದ್ ಚೆನ್ನಾಗಿರತ್ತೆ ಹ್ಮ್. ನಾನ್ ಇವಾಗ ಹಿಂಗ್ ರ್ಯಾಂಡಮ್ ಆಗಿ ಹೇಳೋದ್ಕಿಂತ ಅವ್ರದ್ದು ಪ್ಲಾನಿಂಗ್ಸ್ ಇರತ್ತೆ ಸೊ ಪ್ರೊಡಕ್ಷನ್ ಹೌಸ್ ಇಂದ ಬಂದ್ರೆ ಐಲ್ ಬಿ ದ ಹ್ಯಾಪಿಯೆಸ್ಟ್ ಎಸ್ ನೆಕ್ಸ್ಟ್ ಏನೇನು ಕರಿಯರ್ ಪ್ಲಾನ್ಸ್ ಇದೆ ರಚನಾ ಐ ಡೋಂಟ್ ನೋ ಒಳ್ಳೊಳ್ಳೆ ಪಾತ್ರಗಳು ಒಳ್ಳೊಳ್ಳೆ ಕತೆ ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ಜನರ ಮುಂದೆ ಬರ್ಬೇಕು ದಟ್ಸ್ ಇಟ್ ಗೋ ವಿತ್ ದ ಫ್ಲೋ ಅನ್ನೋ ತರನ ಹೇಗೆ ಯಾ ದಟ್ ಇಸ್ ನೋ ಪ್ಲಾನ್ ನಾವ್ ಯು ಟೆಲ್ ಮೀ ಲೈಫ್ ಅಲ್ಲಿ ನಾವು ಪ್ಲಾನ್ ಮಾಡಿರೋ ತರ ಏನಾಗಿದೆ ಏನಾಗಿಲ್ಲ, ನಥಿಂಗ್ but, ವರ್ಕ್ಸ್ ಎವ್ರಿಥಿಂಗ್ ನಾನು ಬಿಟ್ಬಿಟ್ಟಿದ್ದೀನಿ ದೇವರಿಗೆ ಇಟ್ಸ್ ಆಲ್ ಹಿಸ್ ಪ್ಲಾನ್ ಸೊ ಐ ಆಮ್ ನಾಟ್ ರಶಿಂಗ್ ನಾನು ಏನು ಅರ್ಜೆಂಟ್ ಮಾಡ್ತಾ ಇಲ್ಲ ವಾಟ್ ಎವರ್ ಹ್ಯಾಪನ್ಸ್ ಆಗ್ಲಿ